ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೋಷ್ ಆಶ್ರಯ್ ಯೂಟ್ಯೂಬ್ ಚಾನಲ್. ಇವತ್ತು ಕ್ವಿಕ್ಕಾಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ಮಂಚನಬೆಲೆ ಡ್ಯಾಮ್ ಹತ್ರ ಇರುವಂಥ ಫಿಶ್ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ. ಇದು ಮಂಚನಬೆಲೆ ಡ್ಯಾಮ್ ಎಂಟ್ರೆನ್ಸು. ಒಳಗಡೆ ಎಲ್ಲ ಹೋಗಿ ಏನು ಶೂಟ್ ಮಾಡಲಿಲ್ಲ, ಜಸ್ಟ್ ರೋಡಲ್ಲಿ ಪಾಸ್ ಆಗಬೇಕಾದ್ರೆ ಒಂದು 2-3 ಶಾರ್ಟ್ಸ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಬಂದಾಗೆಲ್ಲ ಫಿಶ್ ಹೋಟೆಲ್ಸು ಜಾಸ್ತಿ ಸಿಗ್ತವೆ. ಸೊ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಹೋಗಿ ತಿನ್ನೋಣ ಅಂತ ಬಂದಿದ್ದೀನಿ. ಇದು ಅಗ್ನಿಶೇಖರ್ ಫಿಶ್ ಲ್ಯಾಂಡ್. ಇದೇ ಹೋಟ್ಲ್ ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಏನಂದರೆ ಅಪ್ಪು ಫೋಟೋ ಇತ್ತು ಒಂದು, ಆಮೇಲೆ ಇನ್ನೊಂದು ಚೆನ್ನಾಗಿದ್ದರೆ ಎಲ್ರಿಗೂ ಹೇಳಿ, ಚೆನ್ನಾಗಿಲ್ಲ ಅಂದರೆ ನನಗೆ ಹೇಳಿ ಅಂತ ಹಾಕಿದರು. ಕೈಂಡ್ ಆಫ್ ಸೆನ್ಸ್ ಆಫ್ ಹ್ಯೂಮರ್ ಇದ್ದವ್ರ ಥರ ಕಾಣಿಸಿದ್ರು. ಸೊ ಇದು ಜಿಲೇಬಿ ಮೀನು. ಇಲ್ಲಿ ತುಂಬ ಫೇಮಸ್ ಅಂತೆ, ಯಾಕಂದರೆ ಈ ಜಿಲೇಬಿ ಮೀನು ಹೋಮ್ ಟೌನ್ ಅಂತ ಹೇಳ್ಬೋದು ಈ ಮಂಚನಬೆಲೆ ಡ್ಯಾಮು. ಸೊ ಹಾಗಾಗಿ ಇಲ್ಲೇ ಸಿಗುತ್ತೆ, ತುಂಬ ಅವೈಲಬಿಲಿಟಿ ಇದೆ ಇದು. ಹಾಗಾಗಿ ಈ ಮೀನು ಇಲ್ಲಿ ತುಂಬ ಫೇಮಸ್ಸು. ಅದು ಬಿಟ್ಟರೆ ಸಂಡೇ ದಿನ ತುಂಬ ವೆರೈಟೀಸ್ ಇರುತ್ತಂತೆ. ಸೊ ಇವತ್ತು ನಾನು ಬಂದಿರೋ ದಿನ ಸಾಟರ್ಡೆ ಆಗಿರೋದ್ರಿಂದ ಈ ಮೀನು ಅವೈಲೇಬಲ್ ಇದೆ. ಹಾಗಾಗಿ ಈ ಮೀನನ್ನ ಟ್ರೈ ಮಾಡೋಣ ಅಂತ. ಸರ್, ಸಂಡೇ ಹೊತ್ತು ಬಿರಿಯಾನಿ, ಎಗ್ ರೈಸು, ಆಮ್ಲೆಟ್ಟು, ಎಗ್ ಬುರ್ಜಿ, ಬ್ರೆಡ್ ಆಮ್ಲೆಟ್ಟು, ಬಾಂಗ್ಡ ಮೀನು ಎಲ್ಲ ಸಿಗುತ್ತೆ. ಸೊ ಇವ್ರು ಅಪ್ಲೈ ಮಾಡ್ತಿರೋ ಈ ಮಸಾಲೆನ ಅವರೇ ಮನೇಲಿ ಪ್ರಿಪೇರ್ ಮಾಡಿರೋದು. ಸೊ ನಮ್ಮ ನೇಟಿವ್ ಟೇಸ್ಟ್ ಇಲ್ಲಿರುತ್ತೆ. ಯಾವ ರೀತಿ ಅಂದರೆ ನಾಟಿ ರುಚಿ ಸಿಗುತ್ತೆ ಅಂತ ಇಲ್ಲಿ ತುಂಬ ಫೇಮಸ್ಸು. ಸೊ ಎಲ್ಲನೂ ನೀಟಾಗಿ ಫಿಶ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಸೊ ಈ ಬಿಸಿ ತವದ ಮೇಲೆ ಆಯಿಲ್ ಅಪ್ಲೈ ಮಾಡಿ ನೀಟಾಗಿ ಮಸಾಲೆ ತುಂಬಿರೋ ಫಿಶ್ನ ಇದ್ರ ಮೇಲೆ ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಹದಿನೈದರಿಂದ 20 ನಿಮಿಷ ಇದನ್ನ ಫ್ರೈ ಮಾಡಿಬಿಟ್ಟು ನಮಗೆ ಸರ್ವ್ ಮಾಡ್ತಾರೆ. ನನಗೆ ಈ ಫ್ರೈ ಮಾಡ್ತಿರೋ ಸೌಂಡ್ ತುಂಬ ಇಷ್ಟ ಆಯಿತು. ಯೂಶ್ವಲಿ SFX ಸೌಂಡ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಸೌಂಡ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಫ್ರೈಡ್ ರೈಸು ಅದ್ಬಿಟ್ರೆ ಇದರೊಳಗೆ ನಿಮಗೆ ಜಿಲೇಬಿ ಸಿಗ್ತದೆ, ರಘು ಕಟ್ಲಾ, ರೂಪ್ಚಂದ್ ಬೋನ್ಲೆಸ್ಸು. ಅದ್ಬಿಟ್ರೆ ಬಾಂಗಡೆ ಸಿಗ್ತದೆ, ಮೊತ್ತಿ ಸಿಗ್ತದೆ. ಭಾನುವಾರ ಅಂದರೆ ಅವತ್ತೆಲ್ಲ ಸ್ವಲ್ಪ ಪಬ್ಲಿಕ್ಕು ಜಾಸ್ತಿ, ಅದರಿಂದ ಭಾನುವಾರ ಜಾಸ್ತಿ ಜನ. ವೆಜ್ ಫ್ರೈಡ್ ರೈಸ್ ಇರುತ್ತೆ, ಮೆಂತ್ಯ ಮಾತು, ಮಶ್ರೂಮ್ ಬಿರಿಯಾನಿ. ನಾವು ಸರ್ ಆಗಲೇ ಒಂದು 4-5 ವರ್ಷದಿಂದ ರೆಗ್ಯುಲರಾಗಿ ಮಾಡ್ತಾಯಿದ್ವಿ. ಅಂದರೆ ನಮ್ಗೋಗಿ ಏನು ಕೆಲಸ ಇರ್ತದೆ, ನೋಡೋಣ ಇಲ್ಲಿ ಇಟ್ಟು ಸ್ಟಾರ್ಟ್ ಮಾಡೋಣ ಆಗ್ಬೋದೇನೋ ಅಂದ್ರೆ ಜನ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕ್ಲಿಕ್ ಆಗೋದು. ಸಂಡೇ ಅಂದ್ರೆ ಇಲ್ಲಿ ಪಾರ್ಕಿಂಗೇ ನಿಮ್ಗೆ ಜಾಗ ಸಿಗೋಣ, ಅಷ್ಟು ರೋಡ್ ಆಗಿಬಿಡುತ್ತೆ. ಆ ಟೈಮು 2nd ಸ್ಯಾಟರ್ಡೆ 4th ಸ್ಯಾಟರ್ಡೆ. ಅದು ಬಿಟ್ಟರೆ ಈ ಗೌರ್ಮೆಂಟ್ ರಜೆ ಇರುತ್ತಲ್ಲ, ಆ ಟೈಮ್ ಜಾಸ್ತಿ ಜನ ಸಿಗ್ತಾರೆ. ಹಂಗಣ ಪಬ್ಲಿಕ್ ಹೆಂಗಿರ್ತಾರೆ ಹಂಗೆ. ಇವಾಗ ನಾರ್ಮಲ್ ಟೈಮ್ ಅಂದರೆ ಒಂದು 15-20 kg ತನಕ ಹೋಗುತ್ತೆ. ಸಂಡೇ ಅಂದರೆ 60 kg 70 kg ಒಂದ್ಸತಿ 100 kg ಅಲ್ಲಿ ಆದ್ರೂ ರೀಚ್ ಆಗುತ್ತೆ. ಹೌದಾ? ಇವಾಗ ನಮಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ. ಇವಾಗ ಆ ಥರ ಮಾಡ್ಕೊಡ್ತೀವಿ. ಇಲ್ಲೇನು ಸಿಗ್ತದೆ ಇದು ಮಾಡ್ಕೊಡ್ತೀವಿ. ಈ ಟೈಮಲ್ಲಿ ಏನೋ ಈ ಬ್ಯಾಚುಲರ್ಗಳು ಫ್ರೆಂಡ್ಸ್ ಅವ್ರು ಬರ್ತಾರೆ, ನಂಬರ್ ತಗೋಬಿಟ್ಟು ನಮ್ಗೆ ಇಂಥ ಫುಡ್ ಬೇಕಾದ್ರೆ ಆ ಥರ ಪ್ರಿಪೇರ್ ಮಾಡ್ತೀವಿ. ಸೊ ಮೇಲೆ ಅಪ್ಲೈ ಮಾಡ್ತಾರೆ ಈ ಚಟ್ನಿನ ಮನೇಲಿ ಅವರೇ ಪ್ರಿಪೇರ್ ಮಾಡಿದ್ರಂತೆ. ನಾನು ಆಗಲೇ ಹೇಳ್ದಂಗೆ ಮಸಾಲೆನೂ ಅವರೇ ಪ್ರಿಪೇರ್ ಮಾಡ್ತಾರೆ, ಈ ಚಟ್ನಿನೂ ಅವರೇ ಪ್ರಿಪೇರ್ ಮಾಡ್ತಾರೆ. ಒಂಚೂರು ಖಾರನ ಎನ್ಹ್ಯಾನ್ಸ್ ಮಾಡುತ್ತೆ. ಬನ್ನಿ, ಈಗ ತಾನೇ ರುಚಿಯಾಗಿ ಬಿಸಿ ಬಿಸಿಯಾಗಿ ರೆಡಿಯಾದಂಥ ಜಿಲೇಬಿ ಮೀನನ್ನ ತಿನ್ನೋಣ. ನನಗೆ ನಾನ್ ವೆಜ್ಜಲ್ಲಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಇರಲೇಬೇಕು, ಯಾಕಂದರೆ ಅದು ಆ ರುಚಿನ ಇನ್ನಷ್ಟು ಮಜವಾಗಿ ಮಾಡುತ್ತೆ. ಸೊ ಈ ನಿಂಬೆಹಣ್ಣು ರಸನ ಅದ್ರ ಮೇಲೆ ಹಾಕ್ಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಫಿಶ್ಶು ತಿಂತಿದ್ದೀನಿ, ತುಂಬ ಚೆನ್ನಾಗಿದೆ ಫಿಶ್ಶು. ಅವ್ರು ಅಪ್ಲೈ ಮಾಡಿರೋಂತಹ ಚಟ್ನಿ, ಯೂಸ್ ಮಾಡಿರೋ ಮಸಾಲೆ ನನಗೆ ಸಕ್ಕತ್ತಾಗಿ ಸಿಗ್ತಿದೆ. ಖಾರವಾಗಿದೆ. ಆಮೇಲೆ ಫಿಶ್ ಕೂಡ ಸಕ್ಕತ್ತಾಗಿ ಫ್ರೈ ಆಗಿಬಿಟ್ಟಿದೆ. ಯೂಶ್ವಲಿ ನಾನು ಫಿಶ್ ತಿನ್ನಲ್ಲ, ನನಗೆ ಮಟನ್ ಚಿಕನ್ ತುಂಬ ಇಷ್ಟ. ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ತುಂಬ ಇಷ್ಟ, ಹಾಗೆ ಶ್ವೇತಾಗೂ ತುಂಬ ಇಷ್ಟ ಆಗುತ್ತೆ.
ಶ್ವೇತಾ ಯಾವಾಗ ಮಾಡಿದ್ರೂ ನನಗೆ ಬೈತಿರ್ತಾಳೆ, ನೀನು ತಿನ್ನಲ್ಲ ಅಂತ. ಆ್ಯಕ್ಚುಲಿ ನಾನು ಇಲ್ಲಿ ತಿನ್ನಕ್ಕೆ ಬರ್ತೀನಿ ಅಂತ ವಿಷಯ ಹೇಳಿದ ತಕ್ಷಣ ಫುಲ್ ಟ್ರಿಗರ್ ಆಗಿಬಿಟ್ಲು. ಒಂದು ಸರಿ ಅವಳ ಕೈಯಲ್ಲೇ ಫಿಶ್ನ ಮಾಡಿಸಿ ಒಂದು ಬ್ಲಾಗ್ ಮಾಡ್ತೀನಿ. ಹಾಗೆ ನಮ್ಮ ಅಮ್ಮನೂ ಸಹ ಎಷ್ಟೊಂದು ಫೋರ್ಸ್ ಮಾಡಿದ್ರು ನಾನು ತಿಂದಿಲ್ಲ. ಸೊ ಇಲ್ಲಿ ಯಾಕೋ ತಿನ್ಬೇಕಂತ ಅನ್ನಿಸ್ತು. ಅಂದರೆ ಈ ಅಟ್ಮಾಸ್ಫಿಯರ್ ಆಗಿರಲಿ ಅಥವಾ ಇನ್ನೊಂದಾಗಲಿ ಯಾಕೋ ಮಜಾ ಕೊಡ್ತು. ಆ್ಯಕ್ಚುಲಿ ನಾನು 2 ಮೀನು ತಿಂದಿದ್ದೀನಿ. ಹಾಗೆ ನೀವು ಈ ಕಡೆ ಮಂಚನಬೆಲೆ ಡ್ಯಾಮ್ ಕಡೆ ಬರೋ ಹಾಗಿದ್ದರೆ, ವೀಕೆಂಡ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಬಂದು ಮೀನನ್ನ ಟೇಸ್ಟ್ ಮಾಡಿ. ಯಾಕೆಂದರೆ ಇಲ್ಲೇ ಫ್ರೆಶ್ ಮೀನು ಸಿಗುತ್ತೆ. ಅದೇ ಮೀನನ್ನ ತೊಗೊಂಬಂದು ನಮಗೆ ಫ್ರೈ ಮಾಡಿಬಿಟ್ಟು ಕೊಡ್ತಾರೆ. ಯೂಶ್ವಲಿ ಈ ಥರ ಮೀನು ನಾವು ತಿನ್ನಬೇಕಾದ್ರೆ ಕೋಸ್ಟಲ್ ಏರಿಯಾ ಕಡೆ ಹೋಗಬೇಕಾಗುತ್ತೆ. ಸೊ ನಮ್ಮ ಬೆಂಗಳೂರು ಹತ್ರ ಸಿಗ್ತಿರೋದ್ರಿಂದ ನಾವು ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಯಾರ್ಯಾರು ಫಿಶ್ ಅಂದರೆ ತುಂಬ ಇಷ್ಟಪಡ್ತೀರೋ ಅವ್ರು ಇಲ್ಲಿ ಬಂದು ಒಂದ್ಸಲ ಟ್ರೈ ಮಾಡಿದರೆ ನೀವು ಯಾವ ಮೀನನ್ನ ತಿಂದಿದ್ರಿ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಬರಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರು ಖಂಡಿತವಾಗೂ ಬಂದು ಡ್ಯಾಮ್ನ ಒಂದು ರೌಂಡ್ ನೋಡಿಬಿಟ್ಟು ಅದ ನಂತರ ನೀವು ಬಂದು ಫಿಶ್ನ ತಿಂದು ಎಂಜಾಯ್ ಮಾಡಿ ಈ ವೀಕೆಂಡ್ನ ಕಳೀರಿ ಅಂತ ಹೇಳ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಬಾಯ್.